ಎಚ್.ಎಂ. ಕುಮಾರ್ ರಸ್ತೆಗೆ ಗಣ್ಯರಿಂದ ಚಾಲನೆ. ಶ್ರೀ ಮಹಾಲಕ್ಷ್ಮಿ ರೂಪೇಣ ಛಾಯಪುತ್ರ ಶ್ರೀ ಶನಿದೇವರ ಪ್ರಾರ್ಥನಾ ಮಂದಿರದಲ್ಲಿ ಭಜನೆ, ಹೋಮ, ಹವನ ಎಲ್ಲ ದೃಶ್ಯ ಕಂಡು ಬಂದಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲು ಹೋಬಳಿಯ ಲಕ್ಕಪ್ಪನಹಳ್ಳಿಯಲ್ಲಿ ಶಾನಭೋಗ ಕುಟುಂಬದ ಸುನಂದ ವಿ ಮೂರ್ತಿ ನೇತೃತ್ವದಲ್ಲಿ ನೂತನ ದೇವಾಲಯ ಲೋಕಾರ್ಪಣೆ ನಂತರ ಮುಖಂಡ ಎಚ್.ಎಂ. ಕುಮಾರ್ ಮಾತನಾಡಿ, ಈ ದೇವಾಲಯ ಹಾಗೂ ಬೈರನಾಯಕನಹಳ್ಳಿಯಿಂದ ಲಕ್ಕಪ್ಪನಹಳ್ಳಿವರೆಗೆ ಸುಮಾರು 70 ಸರ್ವೆ ನಂಬರ್ ಹೊಂದಿರುವ ರೈತರಿಗೆ ಅನುಕೂಲವಾಗಲಿದೆ. ಈ ರಸ್ತೆ ಲಕ್ಕಪ್ಪನಹಳ್ಳಿ, ಹಸಿರುವಳ್ಳಿ, ಬೈರನಾಯಕನಹಳ್ಳಿ ಸೇರಿದಂತೆ ಹಲವು ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸಲಿದ್ದು, ಈ ರಸ್ತೆಗೆ ಶಾಸಕ ಎನ್ ಶ್ರೀನಿವಾಸ್ 2 ಕೋಟಿ ಅನುದಾನದಿಂದ ಸುಸಜ್ಜಿತ ರಸ್ತೆ ಕಾಮಗಾರಿ ಕೈಗೊಳ್ಳಲಿದ್ದಾರೆ ಎಂದರು. ಈ ರಸ್ತೆನ ಆರ್ಡರ್ಸ್ ಮಾಡಿಸಿ ಈ ರಸ್ತೆ ನಾವು ಮಾಡಿದ್ದು ಸುಮಾರು 2 ಕಿಲೋಮೀಟರ್ ರಸ್ತೆ. ಇದು ಬೈರನಾಯಕನಹಳ್ಳಿಯಿಂದ ಹಸಿರುವಳ್ಳಿಗೂ ಲಿಂಕ್ ಆಗುತ್ತೆ ಮತ್ತು ಲಕ್ಕಪ್ಪನಹಳ್ಳಿಗೂ ಲಿಂಕ್ ಆಗುತ್ತೆ. ಇದು ಹಲವಾರು ತೊಂದರೆ. ಇದನ್ನು ಈ ರೋಡ್ ಮಾಡಿದ್ವಿ. ಈಗ ನೀರು ಮೇಲಿಂದ ಬಂದು ಈ ರೋಡ್ ಹಾಳಾಯಿತು. ಬೆಳಗ್ಗೆ ಮಾತ್ರ ಇದು ಒಂದು ಮಣ್ಣು ಹಾಕಿದ್ದಾರೆ. ಇನ್ನು ಮಿಕ್ಕಿದ ಮುಂದೆ ಕಡೆ ಎಲ್ಲ ಚೆನ್ನಾಗಿದೆ. ಮೊನ್ನೆ ಎಮ್ ಎಲ್ ಎ ಅವ್ರ ಹತ್ರ ಮಾತಾಡಿದ್ವಿ, ಶ್ರೀನಿವಾಸ್ ಸರ್ ಹತ್ರ. ಸುಮಾರು 2 ಕೋಟಿ ಅನುದಾನ ಹಾಕ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದನ್ನು ಶೀಘ್ರದಲ್ಲೇ ಹಾಕ್ಕೊಟ್ಬಿಟ್ಟು ಅದನ್ನು ಈ ದೇವಸ್ಥಾನಕ್ಕೆ ಅನುಕೂಲ ಆಗೋ ಥರ ನಾನು ಮಾಡಿಸ್ಕೊಡ್ತೀನಿ ಅಂತ ಈ ಲಕ್ಕಪ್ಪನಹಳ್ಳಿ ನರಸಿಂಹಮೂರ್ತಿ ಮಾತನಾಡಿ, ದೇವಾಲಯದ ಜೊತೆಗೆ ಈ ರಸ್ತೆಗೆ ಎಚ್.ಎಂ. ಕುಮಾರ್ ಹೆಸರಿಟ್ಟಿದ್ದು ಸುಮಾರು 50 ವರ್ಷಗಳ ರಸ್ತೆಯ ಕನಸು ಸ್ಥಳೀಯ ಮುಖಂಡರಿಂದ ಅನುಕೂಲವಾಗುತ್ತಿದೆ. ಈ ಹಿನ್ನೆಲೆ ರಸ್ತೆ ಲೋಕಾರ್ಪಣೆಯನ್ನ ಮುಖಂಡರ ಹೆಸರಿನಲ್ಲಿ ಕೈಗೊಂಡಿದ್ದೇವೆ ಎಂದರು. ಸುಮಾರು 50 ವರ್ಷದಿಂದ ರಸ್ತೆ ಆಗಿರಲಿಲ್ಲ. ಏನು ನಾನು ಪಂಚಾಯತಿ ಸದಸ್ಯ ಆಗಿ ಪಂಚಾಯತಿ ಅಧ್ಯಕ್ಷ ಆದೆ. ನಮ್ಮ ಕುಮಾರನವರ ಆಶೀರ್ವಾದದಿಂದ ನಾವು ಕುಮಾರನವರ ಮಾರ್ಗದರ್ಶನ ತಗೊಂಡು ಈ ರಸ್ತೆನ ಮಾಡಬೇಕು ಅಂತ ಹೇಳಿ ನಾವು ನರೇಗಾದಲ್ಲಿ ಏನು ಸುಮಾರು 2 ಕಿಲೋಮೀಟ್ರ್ ಜಾಗನ ಎಲ್ಲ ನಮ್ಮ ಕುಮಾರನವ್ರ ಜಮೀನಲ್ಲಿ ಸುಮಾರು ಜಾಗ ಹೋಗಿದೆ. ಅವರು ಸಾರ್ವಜನಿಕರು ಓಡಾಡೋಕ್ಕೆ ಅವ್ರ ಸ್ವಂತ ಜಮೀನಲ್ಲಿ ಜಾಗನೂ ಬಿಟ್ಟುಕೊಟ್ಟಿದ್ದಾರೆ. ಕುಮಾರನವರು ಭಾಳ ಸಪೋರ್ಟ್ ಮಾಡಿ ಎಮ್.ಎಲ್.ಎ ಮಾತಾಡಿದ್ದಾರೆ, ಈ ರಸ್ತೆನ ಮಾಡಿಕೊಡ್ತಾರೆ. ಇವತ್ತು ಈ ರಸ್ತೆಗೆ ಎಚ್.ಎಂ. ಕುಮಾರ್ ಮುಖ್ಯ ರಸ್ತೆ ಅಂತ, ಲಕ್ಕಪ್ಪನಹಳ್ಳಿ ಮುಖ್ಯ ರಸ್ತೆ ಅಂತ ಹೆಸರಿಟ್ಟಿದ್ದಾರೆ. ಅವರಿಗೆ ಧನ್ಯವಾದ ಹೇಳ್ತಾ ಇದ್ದೀವಿ. ಇನ್ನು ಈ ಸಂದರ್ಭದಲ್ಲಿ ಚನ್ನಕೃಷ್ಣ, ಮಿಲ್ಟ್ರಿ ಮೂರ್ತಿ, ರಾಮಕೃಷ್ಣಪ್ಪ, ಸೋಮು, ಸುನಂದ ಕೆ ಮೂರ್ತಿ, ಗೋವಿಂದರಾಜು, ಈರಪ್ಪ, ಹುಚ್ಚಣ್ಣ, ಚಿಕ್ಕಣ್ಣ ಇನ್ನೂ ಹಲವರು ಹಾಜರಿದ್ದರು. ಮಾರುತಿ, ಸಿಟಿವಿ ನ್ಯೂಸ್, ನೆಲಮಂಗಲ.